ತಾಲೂಕು ಕೋಡಿ ರಾಮಸಮುದ್ರ ಗ್ರಾಮದ ಬೂತ್ನಲ್ಲಿ 100 ವರ್ಷದ ಮುನಿಯಮ್ಮ ವೀಲ್ ಕುರ್ಚಿ ಮೂಲಕ ಮತಗಟ್ಟೆಗೆ ತನ್ನ ಮಗ ಮತ್ತು ಬಂಧುಗಳ ಮೂಲಕ ಸಹಾಯದಿಂದ ಬಂದು ಮತ ಚಲಾವಣೆ ಮಾಡಿದ್ರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಾರಾಯಣಪ್ಪ ಅಜ್ಜಿಯ ಮಗನಾಗಿದ್ದು ತಾಯಿಯನ್ನ ಮತಗಟ್ಟೆಗೆ ಕರೆದುಕೊಂಡು ಬಂದು ಮತ ಚಲಾವಣೆ ಮಾಡಿಸಿದ್ರು. ಇಲ್ಲಿನ ಮತಗಟ್ಟೆಯಲ್ಲಿ 1200ಕ್ಕೂ ಹೆಚ್ಚು ಮತದಾರರಿದ್ದರು. ಮತಗಟ್ಟೆ ಒಂದೇ ಆಗಿದ್ದರಿಂದ ಸಂಜೆ 4:30ರ ಸಮಯದಲ್ಲಿಯೂ ಸಹ ಸುಮಾರು 100 ಮಂದಿ ಕ್ಯೂನಲ್ಲಿ ಮಹಿಳೆಯರು ಮತ್ತು ಪುರುಷರು ಸಾಲಾಗಿ ನಿಂತಿದ್ದರು. ಈ ಮತಗಟ್ಟೆಯ ಮತ ಚಲಾವಣೆ ಬಗ್ಗೆ ಗ್ರಾಮ ಪಂಚಾಯಿತಿ ಹಿರಿಯ ಸದಸ್ಯರಾದ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಕೆ ಮುನಿರಾಜು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಆರ್ ನಾರಾಯಣಪ್ಪ, ಕೋಲಾರ ಜಿಲ್ಲಾ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಉಪಾಧ್ಯಕ್ಷ ಕೋಡಿ ರಾಮಚಂದ್ರ ಗೋವಿಂದಪ್ಪ, ಕಟ್ಟಡ ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಆರ್ ಮುನಿರಾಜು ಮಾತನಾಡಿದರು. ತುಂಬ ಚೆನ್ನಾಗಿ ಮತದಾರ ಚೆನ್ನಾಗಿದೆ, ಯಾವುದೇ ಅಡಚಣೆಗಳಿಲ್ಲ, ಯಾವುದೇ ಗಲಾಟೆ ಇಲ್ಲ. ಬಹಳ ಅದ್ಭುತವಾಗಿ ಈ ಒಂದು ಎಲೆಕ್ಷನ್ನು ಭಾಳ ಚೆನ್ನಾಗಿ ಚಲಾವಣೆ ಮಾಡಿದ್ದಾರೆ ಜನ. ಆದರೂ ಯಾವುದೇ ತಕರಾರಿಲ್ಲದೆ ಬಹಳ ಅದ್ಭುತವಾಗಿ ನಮ್ಮ ಕೋಲಾರ ಜಿಲ್ಲೆನಲ್ಲೇ ಭಾಳ ಚೆನ್ನಾಗಿ ಎಷ್ಟು ಓಟ್ ಇತ್ತು, ಎಷ್ಟು ಪೋಲಿಂಗ್ ಆಗಿದೆ? 810 ಓಟು, ಅದರಲ್ಲಿ ನಮಗೆ 600 ಓಟು ಪೋಲಿಂಗ್ ಆಗಿದೆ. ತುಂಬ ಚೆನ್ನಾಗಿ ಈ ಪೋಲಿಂಗ್ ಆಗಿದೆ ಸರ್. ಈ ಒಂದು ಬೂತಲ್ಲಿ ಯಾವುದೇ ತೊಂದರೆ ಇಲ್ಲ, ಅಡಚಣೆಗಳಿಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ಹಳ್ಳಿನಲ್ಲಿ ಜನ ಸ್ಪಂದಿಸಿ ಈ ಒಂದು ಚುನಾವಣೆಯನ್ನು ಮತ ಹಾಕಲು ಬಹಳ ಸಹಕರಿಸಿದ್ದಾರೆ. ಅವರಿಗೆ ತುಂಬ ನಮ್ಮ ಪರವಾಗಿ ಗ್ರಾಮ ಪಂಚಾಯತ್ ಪರವಾಗಿ ಧನ್ಯವಾದಗಳು ಸರ್ ಅವರಿಗೆ. ಕೋಡಿ ರಾಮಚಂದ್ರ ಗ್ರಾಮಸ್ಥರಲ್ಲಿ ನಾವು ಕೋಡಿ ರಾಮಚಂದ್ರ ಗ್ರಾಮ ಪಂಚಾಯತಿ ಮೆಂಬರು ಮುನ್ರಾಜು ಅಂತ ಹೇಳ್ಬಿಟ್ಟು, ಈಗ ಕಾಂಗ್ರೆಸ್ ಪರವಾಗಿ ನಾವು 1400 ಓಟ್ ಇರೋದು ಕೋಡಿ ರಾಮಚಂದ್ರದಲ್ಲಿ. ಅದರಲ್ಲಿ ನಾವು ಒಂದು 850ರಿಂದ 900 ಓಟು ರೀಚ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಿರೀಕ್ಷೆ ಇದೆ ನಮಗೆ. ತುಂಬ ಚೆನ್ನಾಗಿ ಮಹಿಳೆಯರು, ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನೆಕ್ಸ್ಟು ಈ ಕಾಂಗ್ರೆಸ್ಸು ಬರೋದರಿಂದ ರಾಹುಲ್ ಗಾಂಧಿಯವರು ಮತ್ತೆ ಒಂದು ಕುಟುಂಬಕ್ಕೆ 1 ಲಕ್ಷ ಅನುದಾನ ಇದು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿಗಳು ಹೇಳಿದ್ದಾರೆ. ಇದು 100% ಬರಬೇಕು. ನಮ್ಮ ಬೂತಲ್ಲಂತೂ ತುಂಬ ಚೆನ್ನಾಗಿ ನಡೆದಿದೆ. ಕಾಂಗ್ರೆಸ್ ಏನು ಭರವಸೆಗಳು ಕೊಟ್ಟಿದ್ದಾರೆ ಅದೆಲ್ಲ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಣ್ಣವರು ಎಲ್ಲ ಕರೆಕ್ಟಾಗಿ ನಡ್ಕೊಂಡಿದ್ದಾರೆ. ಆಡಿದ್ದನ್ನು ಏನು ಮಾಡ್ತಾರೆ ಅನ್ನೋಂಥ ಗ್ಯಾರಂಟಿ ಭರವಸೆ ಇದೆ. ಎಲ್ಲರೂ ಕಾಂಗ್ರೆಸ್ ಪರವಾಗಿ ನಿಂತು ಕೆಲಸ ಮಾಡಿದ್ದಾರೆ. ಅತಿ ಹೆಚ್ಚಾಗಿ ಬಹುಮತದಿಂದನೂ ನಾವು ಗೆಲ್ತೀವಿ. ಕಾಂಗ್ರೆಸ್ಸಲ್ಲಿ ಅನಿಲ್ ಕುಮಾರ್ ಅವರು ಮತ್ತು ಕೊತ್ತೂರು ಮಂಜಣ್ಣವರು MLA ಅವರು, ಮತ್ತು ಈಗ KV ಗೌತಮ್ ಅವರು ಬಂದಿದ್ದಾರೆ. ಅವರು ತುಂಬ ಇಂಟೆಲಿಜೆಂಟು, ಮತ್ತು ಅವರು ಅಭಿವೃದ್ಧಿ ಮಾಡ್ತಾರೆ, ನಮ್ಮ ಕೋಲಾರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ ನಮಗೆ. ತುಂಬ ಚೆನ್ನಾಗಿ ನಡೆದಿದೆ ಕಾಂಗ್ರೆಸ್ದು. ಓಟು ಪ್ರತಿಯೊಂದು ಮನೆಗೂ ಬಂದು ಅವರು ಇದು ಮಾಡಿ ಹೋಗಿದ್ದಾರೆ. ಏನೋ ಅವ್ರಿಗೆ 100% ಗೆಲುವಾಗುತ್ತೆ ಅನ್ನೋದು ನಮ್ಮ ನಿರೀಕ್ಷೆ ಇದೆ. 2024 ನಡೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಲೋಕಸಭಾ ಚುನಾವಣೆಗೆ ನಮಗೆ ಅಭ್ಯರ್ಥಿಯಾಗಿ ಬಂದಿರತಕ್ಕಂಥ KV ಗೌತಮ್ ಅವರು ನಿಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗೆ ನಾವೆಲ್ಲ ಶ್ರಮಪಟ್ಟು ದುಡಿದು ಈ ದಿವಸ ನಮ್ಮ ಕೋಡಿ ರಾಮಚಂದ್ರ ಗ್ರಾಮದಲ್ಲಿ 90% ಓಟು ನಿರೀಕ್ಷೆಯಲ್ಲಿ ನಾವು ಶ್ರಮಪಟ್ಟಿದ್ದೇವೆ. ಅದರಿಂದ ಅವರು 100% ಗೆಲ್ಲುವುದು ನಿಶ್ಚಯ. ಅದೇ ರೀತಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿರ್ತಕ್ಕಂಥ ಯೋಜನೆಗಳಲ್ಲಿ 1 ಲಕ್ಷ ಹೆಣ್ಣು ಮಕ್ಕಳಿಗೆ ಅನುದಾನ ಹಾಗೂ ಗೃಹಲಕ್ಷ್ಮಿಯರಿಗೆ ನಮ್ಮ ನುಡಿದಂತೆ ನಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಣ್ಣವರು, DK ಶಿವಕುಮಾರ್ ಅವರು, ನಮ್ಮ ಕೋಲಾರ ತಾಲೂಕಿನ
MLA ಆಗಿರ್ತಕ್ಕಂಥ ಮಂಜುನಾಥ್ ಅವರು, MLC ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಇವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಈ ದಿವಸ ಈ ಚುನಾವಣೆಯನ್ನು ಬಹಳ ಜಾಗೃತತೆಯಿಂದ ನಡೆಸಿದ್ದೇವೆ. ಅದೇ ರೀತಿಯಿಂದ ಅವರು ಗೆಲ್ಲುವುದು ನಿಶ್ಚಿತ, ಕಡಾಖಂಡಿತವಾಗಿ ಗೆಲ್ತಾರೆ ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ತಗೊಂಡು ಶ್ರಮಪಟ್ಟು ದುಡಿದು ಅವರಿಗೆ ಮತ ಚಲಾಯಿಸಿರ್ತೇವೆ. ಅದರಿಂದ 100% ಗೌತಮ್ ಅವರು ಗೆಲ್ಲುವುದು ಖಚಿತ ಎಂದು ಈ ದಿವಸ ನಾವು ತಿಳಿಸುತ್ತಾ, ಈಗ ಕೋಟರಾಮಸಂದ್ರದಲ್ಲಿ ನಾವು ಸಮೀಕ್ಷೆ ಮಾಡೋದಂದರೆ ಈಗ ಬಹುಮತ 5 ಗಂಟೆಗೆ 900 ಓಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ಬಿದ್ದಿದೆ. ಈಗ ಒಂದು 350 ಓಟ್ ಇದೆ ಇನ್ನು ಕೇವಲ. ಈಗ 5 ಗಂಟೆ ಒಳಗೆ ನಾವು ಎಲ್ಲರನ್ನು ದಯಮಾಡಿ ಎಲ್ಲರನ್ನು ಕರ್ಕೊಂಬಂದು ಓಟ್ ಹಾಕ್ಸಿ. ಈಗ ನಮಗೆ ಕೋಟರಾಮಸಂದ್ರದಲ್ಲಿ ಬಹುಮತ ಬರ್ತದೆ ಅಂತ ಹೇಳ್ಬಿಟ್ಟು ಅನುದಾನಕ್ಕೆ ನೀವು ಕೊಡ್ತೀರ ಅಂತ ಹೇಳ್ಬಿಟ್ಟು ಭರವಸೆಯಿಂದ ನಾವು ಕಾರ್ಮಿಕರ ಅಧ್ಯಕ್ಷರು, TPS ಮೆಂಬರು, ಹಾಲಿ ಮೆಂಬರು, ವನನಹಳ್ಳಿ ಪಂಚಾಯತಿ ಹಾಲಿ ಮೆಂಬರು ಮುನ್ರಾಜಣ್ಣ ಅವರು ಮನೆಯಲ್ಲಿ ಹೋಗಿ ವೋಟರ್ಸ್ನೆಲ್ಲ ಕರ್ಕೊಂಬಂದು ಮನೆಯಲ್ಲಿ ನಿಂತಿದ್ದವರನ್ನ ಓಟ್ ತಗೊಂಬಂದು ಹಾಕ್ಸಿ ನಾವು ಬಹುಮತ ತೋರಿಸ್ತಾ ಇದ್ದೀರಿ.